ಉಗ್ರ ನಾಸಿರ್ ಜೊತೆ ನಂಟಿನ ಆರೋಪದ ಹಿನ್ನೆಲೆಯಲ್ಲಿ ಸಿಮ್ ಕೊಟ್ಟಿದ್ದ ಕೋಲಾರದ ಸತೀಶ್ ಗೌಡಗೂ ನೋಟಿಸ್ ಅನ್ನ ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಎನ್ಐಎಯಿಂದ ನೋಟಿಸ್ ಅನ್ನ ನೀಡಲಾಗಿದೆ. ಭಟ್ರಹಳ್ಳಿಯಲ್ಲಿ ಎನ್ಐಎ ತಂಡದಿಂದ ಪರಿಶೀಲನೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಾಸಿರ್ಗೆ ಈ ಸತೀಶ್ ಗೌಡ ಸಿಮ್ ಕೊಟ್ಟಿದ್ದ ಅನ್ನೋ ವಿಷಯ ಬಯಲಿಗೆ ಬಂದಿದೆ. ಇನ್ನು ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ಸತೀಶ್ ಗೌಡ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿನೂ ಲಭ್ಯವಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಸತೀಶ್ ಗೌಡ ಪತ್ನಿ ಪ್ರಮೀಳಾ ಅವರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ನಾಪತ್ತೆಯಾಗಿರುವಂತಹ ಸತೀಶ್ ಗೌಡ ಬಂಧನಕ್ಕೆ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಇನ್ನು ಈ ಸತೀಶ್ ಗೌಡ ಯಾರು, ಅವ್ರ ಹಿನ್ನೆಲೆ ಏನು ಅಂತಂದ್ರೆ, ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ನಿವಾಸಿ. ಬೆಂಗಳೂರಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಸತೀಶ್ ಈಗ ನಾಸಿರ್ಗೆ ಸಿಮ್ ಅನ್ನ ಕೊಟ್ಟಂತ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ನಾಸಿರ್ಗೂ ಈತನಿಗೂ ಯಾವ ತರದ ಲಿಂಕ್ ಇತ್ತು, ಇನ್ನು ಯಾವೆಲ್ಲ ಸಹಾಯವನ್ನ ಈತ ಮಾಡಿದ್ದಾನೆ ಅನ್ನೋ ಕುರಿತಂತೆ ಅಧಿಕಾರಿಗಳಿಗೆ ಒಂದಿಷ್ಟು ಅನುಮಾನ ಬಂದಿರುವಂತ ಹಿನ್ನೆಲೆಯಲ್ಲಿ ಇದೀಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಈ ಸತೀಶ್ ಗೌಡಗೂ ನಾಸಿರ್ಗೂ ಯಾವ ತರ ಲಿಂಕ್ ಇತ್ತು ಅಂತ ಹೇಳಿ ಅಧಿಕಾರಿಗಳಿಗೆ ಅನುಮಾನ ಬಂದಿದೆ. ಮತ್ತೆ ಸಿಮ್ ಈತ ಕೊಟ್ಟಿದ್ದ ಅನ್ನೋದು ಗೊತ್ತಾಗಿದೆ. ಈತನ ಹಿನ್ನೆಲೆ ಏನು, ಏನ್ ಕೆಲಸ ಮಾಡ್ತಾ ಇದ್ದ, ಈಗ ನಾಪತ್ತೆ ಆಗಿದ್ದಾನೆ ಅಂತ ಆರೋಪಗಳು ಕೇಳಿ ಬಂದಿದೆ. ಶರ್ಮಿತಾ ಗುಂಟೂರು ಗ್ರಾಮದ ನಿವಾಸಿ ಸತೀಶ್ ಗೌಡ ಅವರು. ಇವರು ಏನು ಕೋಲಾರ ತಾಲೂಕಿನ ಭಟ್ರಳ್ಳಿ ಗ್ರಾಮದ ಒಬ್ಬ ಯುವತಿಯನ್ನು ಮದುವೆ ಆಗಿರ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ನಿನ್ನೆ ಅವರ ಮನೆಗೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಟ್ಟು ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಏನು ತಮ್ಮ ಒಂದು ಪತಿ ಆಗಿರ್ತಕ್ಕಂಥ ಸತೀಶ್ ಗೌಡ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಅವ್ರ ಸಂಬಂಧಿಕರಿಗೆ ಎನ್ಐಎ ಅಧಿಕಾರಿಗಳು ಮಾಹಿತಿ ಕೊಟ್ಟಿರುವಂತೆ ಏನು ಸಿಮ್ ಕಾರ್ಡ್ಗಳನ್ನ ಏನು ಉಗ್ರ ಚಟುವಟಿಕೆಗೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಬ್ಬರಿಗೆ ಸಿಮ್ ಕಾರ್ಡ್ ಅನ್ನ ಸೇಲ್ ಮಾಡಿದ್ದಾರೆ ಸತೀಶ್ ಗೌಡ ಅಂತಕ್ಕಂಥ ಆರೋಪ ಅವ್ರ ಮೇಲೆ ಇರ್ತಕ್ಕಂಥದ್ದು. ಇವರು ಈ ಹಿಂದೆ ಏನು 3 ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಒಂದು ಖಾಸಗಿ ಒಂದು ಸಿಮ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಉಗ್ರರಿಗೆ ನಂಟು ಹೊಂದಿರತಕ್ಕಂಥ ಇಬ್ಬರು ವ್ಯಕ್ತಿಗಳಿಗೆ ಸಿಮ್ ಅನ್ನ ಮಾರಾಟ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಖಚಿತವಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಹಿನ್ನೆಲೆ ಸತೀಶ್ ಅವರು ಅವರಿಗೆ ನಿರಂತರವಾಗಿ ಸಿಮ್ಗಳನ್ನ ಮಾರಾಟ ಮಾಡ್ತಾ ಇದ್ರು, ಮತ್ತೆ ಏಕಾಏಕಿ ಬೆಂಗಳೂರನ್ನ ಬಿಟ್ಟು ಕೋಲಾರಕ್ಕೆ ಕೂಡ ಬಂದಿದ್ರು ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಹಾಗಾಗಿನೇ ಇವ್ರ ಮೇಲೆ ಎನ್ಐಎ ಅಧಿಕಾರಿಗಳು ಒಂದು ನಿಗಾವನ್ನು ವಹಿಸಿದ್ರು. ಮತ್ತೆ ಈ ಹಿಂದೆ ಕೂಡ ಅವರು ಒಮ್ಮೆ ಎನ್ಐಎ ಅಧಿಕಾರಿಗಳು ಇವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಸಿದ್ರು. ಮತ್ತೆ ಇದೀಗ ನೋಟಿಸ್ ಅನ್ನು ಕೊಟ್ಟರು ಕೂಡ ಯಾವ ರೀತಿಯಲ್ಲಿ ಕೂಡ ಸ್ಪಂದನೆ ಕೊಡ್ತಾ ಇರಲಿಲ್ಲ. ಹಾಗಾಗಿನೇ ಅವರ ಮನೆಗೆ ನಿನ್ನೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದು. ಈ ವೇಳೆ ಸತೀಶ್ ಗೌಡ ಅವರು ಏಕಾಏಕಿ ಮನೆಯನ್ನು ಬಿಟ್ಟು ತಪ್ಪಿಸಿಕೊಂಡು ಹೋಗೋದಕ್ಕಾಗಿನೇ ಈಗ ಅವ್ರಿಗೂ ಕೂಡ ಒಂದು ತಪಾಸಣೆಯನ್ನು ಕೂಡ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವರು ನೇರವಾಗಿ ಏನು ಉಗ್ರರೊಂದಿಗೆ ಸಂಪರ್ಕ ಇದ್ದಂತಹ ವ್ಯಕ್ತಿ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ರು ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿನೇ ಅವರ ವಿಚಾರವಾಗಿ ಅವರನ್ನ ಬಂಧನ ಮಾಡೋ ವಿಚಾರವಾಗಿ ಈಗಾಗಲೇ ಸ್ಥಳೀಯ ಪೊಲೀಸರ ಸಹಕಾರವನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೋರಿದ್ದಾರೆ. ಮತ್ತೆ ಈ ಸಂಬಂಧಪಟ್ಟಂತೆ ಅವರ ಪತ್ನಿ ಈಗಾಗಲೇ ಬೆಂಗಳೂರಿನ ಎನ್ಐಎ ಕಚೇರಿಗೆ ಭೇಟಿ ಕೊಟ್ಟು ವಿಚಾರಣೆ ಇವರನ್ನ ಕೂಡ ಬಂಧನ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ಕೂಡ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ರಘುರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.